ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ನ್ಯೂ ಅನದರ್ ವಿಡಿಯೋ. ಸೊ ಏನಪ್ಪ ಇವತ್ತಿನ ವಿಡಿಯೋ ಅಂತ ಹೇಳಿ ನೋಡೋದಾದರೆ, ನಮ್ಮ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅವರು ಅಭಿವೃದ್ಧಿಪಡಿಸುತ್ತಿರುವ ಇಂಡಿಜಿನಿಯಸ್ ಲೇಸರ್ ವೆಪನ್ ಆದಂತಹ ದುರ್ಗಾ 2. DRDO ಸ್ವದೇಶಿ ನಿರ್ಮಿತ ಲೇಸರ್ ವೆಪನ್ ದುರ್ಗಾ 2 ಇದರ ಮಾಹಿತಿಯೊಂದಿಗೆ ನಾನು ನಿಮ್ಮೊಂದಿಗೆ. ನಮ್ಮ ಭಾರತೀಯ ಮಿಲಿಟರಿಗೆ ಒಂದು ಅಡ್ವಾನ್ಸ್ಮೆಂಟ್ ಟೆಕ್ನಾಲಜಿಯನ್ನು ತರುವ ನಿಟ್ಟಿನಲ್ಲಿ ನಮ್ಮ DRDO ಕೆಲಸ ಮಾಡ್ತಿದೆ. ಅಂದಹಾಗೆ ಈ ನಮ್ಮ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾಗಿರುವ DRDO ತನ್ನ ಸ್ಥಳೀಯ ಲೇಸರ್ ಟೆಕ್ನಾಲಜಿ ವೆಪನ್ ವ್ಯವಸ್ಥೆಯಾದ ದುರ್ಗಾ 2 ತನ್ನ ಮೂಲ ಮಾದರಿಯನ್ನು ಪರೀಕ್ಷಿಸಲು ನಮ್ಮ DRDO ಸಜ್ಜಾಗಿದೆ ಎಂದು ಹೇಳಲಾಗ್ತಿದೆ. ನಮ್ಮ ಭಾರತೀಯ ರಕ್ಷಣಾ ಸಂಸ್ಥೆಯು ರಹಸ್ಯವಾಗಿ ವಿನ್ಯಾಸಗೊಳಿಸಿದ ಈ ಯೋಜನೆಯು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಡೆಯುವ ಮೂಲಕ ವಾರ್ ಡೈನಾಮಿಕ್ಸ್ಗಳನ್ನು ನ್ಯೂಟ್ರಲ್ ಮಾಡುವ ಒಂದು ಸಾಮರ್ಥ್ಯವನ್ನು ಸಹ ಜಾಗತಿಕ ಕಾರ್ಯತಂತ್ರದ ಗಮನವನ್ನು ಸಹ ಸೆಳೆದಿದೆ. ಇನ್ನು ಇದರ ಅಡ್ವಾನ್ಸ್ಮೆಂಟ್ಗಳನ್ನು ನೋಡೋದಾದರೆ ಯುನೈಟೆಡ್ ಸ್ಟೇಟ್ಸ್, ಚೀನಾ, ಟರ್ಕಿ, ಇರಾನ್ ಮತ್ತು ಪಾಕಿಸ್ತಾನದಂತಹ ಇನ್ನೂ ಅನೇಕ ಮಿಲಿಟರಿ ಶಕ್ತಿಗಳು ಲೇಸರ್ ವೆಪನ್ ವ್ಯವಸ್ಥೆಯ ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಿದೆ. DRDO ತನ್ನ ಲೇಸರ್ ಲ್ಯಾಬೊರೇಟರಿ ಸುಮಾರು 20 ವರ್ಷದಿಂದ ಈ ಲೇಸರ್ ವೆಪನ್ ಅಭಿವೃದ್ಧಿಯಲ್ಲಿ ಸೀಕ್ರೆಟ್ ಆಗಿ ಕೆಲಸ ಮಾಡ್ತಿದೆ. ಈ ದುರ್ಗಾ 2 ಪರೀಕ್ಷೆಯ ಹಂತದಲ್ಲಿದೆ ಎಂದು ಹೇಳಲಾಗ್ತಿದೆ. ಈ ವರ್ಷ 6 ತಿಂಗಳ ಒಳಗಾಗಿ ಪರೀಕ್ಷೆಯು ನಡೆಯುವ ಒಂದು ನಿರೀಕ್ಷೆ ಇದೆ. ದ ಫ್ಯೂಚರ್ ಆಫ್ ವಾರ್ಫೇರ್ ಲೇಸರ್ ವೆಪನ್ ಡೈರೆಕ್ಟೆಡ್ ಎನರ್ಜಿ ವೆಪನ್ಗಳು ಸಾಮಾನ್ಯವಾಗಿ ಲೇಸರ್ ವೆಪನ್ಗಳು ಎಂದೇ ಕರೆಯುತ್ತಾರೆ. ಲೇಸರ್ ಮೈಕ್ರೋವೇವ್ ಅಥವಾ ಪಾರ್ಟಿಕಲ್ ಬೀಮ್ ಗಳ ಮೂಲಕ ಶಕ್ತಿಯನ್ನು ಕೇಂದ್ರೀಕರಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಈ ಲೇಸರ್ ವೆಪನ್ ಅನ್ನು ಯಶಸ್ವಿಯಾಗಿ ಡೆವಲಪ್ ಮಾಡಿದ್ದೇ ಆದರೆ ಮತ್ತು ನಿಯೋಜನೆಯಾದರೆ ಪ್ರಮುಖವಾಗಿ ಕ್ಷಿಪಣಿ ಅಥವಾ ವಾಯುದಾಳಿಗಳಿಂದ ಪ್ರಮುಖವಾದಂತಹ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ನ ರಕ್ಷಿಸುವ ಒಂದು ಸಾಮರ್ಥ್ಯ ಈ ದುರ್ಗಾ 2ಗೆ ಇದೆ. ಇನ್ನು DRDO ಅಭಿವೃದ್ಧಿಪಡಿಸಿರುವ ಈ ವೆಪನ್ ತನ್ನ ಮಿಲಿಟರಿ ಡೊಮೈನ್ನಲ್ಲಿ ಗೇಮ್ ಚೇಂಜರ್ ಆಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಈ ವೆಪನ್ಗೆ ಇದೆ. ಇನ್ನು ಇದರ ಎಫೆಕ್ಟಿವ್ನೆಸ್ ಯಾವ ಥರ ಇದೆ ಅಂತ ಹೇಳಿ ನೋಡೋದಾದರೆ, ಈಗಿನ ಆ್ಯಂಟಿ ಏರ್ಕ್ರಾಫ್ಟ್ ಅಥವಾ ಆ್ಯಂಟಿ ಮಿಸೈಲ್ ಸಿಸ್ಟಮ್ಗೆ ಹೋಲಿಸಿದರೆ ಈ ಲೇಸರ್ ವೆಪನ್ ಕಿಲ್ಲಿಂಗ್ ಪ್ರಾಬಬಿಲಿಟಿ ಕೊಡುತ್ತೆ. ಹಾಗೆ ಪೊಟೆನ್ಷಿಯಲಿ 100% ಎಫೆಕ್ಟಿವ್ನೆಸ್ ಅಂತೂ ಕೊಟ್ಟೇ ಕೊಡುತ್ತೆ. ಹಾಗೆ ಈ ದುರ್ಗಾ 2ರ ಕಾರ್ಯತಂತ್ರದ ಪರಿಣಾಮಗಳು ಯಾವ ರೀತಿ ಇದೆ ಅಂತ ಹೇಳಿ ನೋಡೋದಾದರೆ, ಚೀನಾ ಅಥವಾ ಪಾಕಿಸ್ತಾನದಂತಹ ವಿರೋಧಿಗಳು ಉಡಾಯಿಸಿದ ಬ್ಯಾಲಿಸ್ಟಿಕ್ ಅಥವಾ ಕ್ರೂಸ್ ಮಿಸೈಲ್ಗಳ ವಿರುದ್ಧವಾಗಿ ಈ ದುರ್ಗಾ 2 ಕೆಲಸ ಮಾಡುತ್ತೆ. ಬೆಳಕಿನ ವೇಗದಲ್ಲಿ ಕಾರ್ಯನಿರ್ವಹಿಸುವ ಮತ್ತು ಒಳಬರುವ ಮಿಸೈಲ್ಗಳನ್ನು ಹಿಂತಿರುಗಿಸುವ ಲೇಸರ್ ಆಯುಧದ ಸಾಮರ್ಥ್ಯವು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ರಕ್ಷಣಾತ್ಮಕವಾಗಿ ಕೆಲಸ ಮಾಡುತ್ತೆ ಈ ಲೇಸರ್ ವೆಪನ್. ಇನ್ನು ಈ ವೆಪನ್ನ ಪ್ರಮುಖ ಕೇಂದ್ರವನ್ನಾಗಿ ಹಬ್ ಆಫ್ ಇನೋವೇಷನ್, ಈ ಯೋಜನೆಯ ಪ್ರಮುಖ ಕೇಂದ್ರವಾದ ನ್ಯೂ ಡೆಲ್ಲಿಯ ಲೇಸರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಂಟರ್ಗೆ ಸರ್ಕಾರದಿಂದ $100 ದಶಲಕ್ಷ ನಿಗದಿಪಡಿಸಲಾಗಿದೆ. ಇನ್ನು ಈ ಯೋಜನೆಯ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ನೋಡೋದಾದರೆ ಪ್ರಯೋಗಾಲಯದ ತುಂಬಾ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದೆ. ತುಂಬ ಬೇರೆ ಲೇಸರ್ ಜನರೇಷನ್ ಟೆಕ್ನಿಕ್ಯೂಸ್ಗಳ ಮೇಲೆ ವರ್ಕ್ ಮಾಡ್ತಿದೆ. ಈ ದುರ್ಗಾ 2 ವ್ಯವಸ್ಥೆಯನ್ನು ಭೂಮಿ, ಸಮುದ್ರ ಹಾಗೆ ವಾಯುವಿನ 3 ವಿಭಾಗಗಳಲ್ಲಿ ಸಹ ಕೆಲಸ ಮಾಡುವ ಒಂದು ರೀತಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗ್ತಿದೆ. ಇನ್ನು ಈ ಪರೀಕ್ಷೆಯ ಯಶಸ್ಸಿಗೆ ಇರುವ ಒಂದು ಸವಾಲುಗಳು ಏನಪ್ಪ ಅಂತ ಹೇಳಿ ನೋಡೋದಾದರೆ, ಈಗಾಗಲೇ ಲೇಸರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಂಟರ್ ಯಶಸ್ವಿಯಾಗಿ 25 ಕಿಲೋವ್ಯಾಟ್ ಲೇಸರನ್ನು ಅಭಿವೃದ್ಧಿಪಡಿಸಿದೆ. ಇದರ ಟರ್ಮಿನಲ್ ಹಂತದಲ್ಲಿ ಗರಿಷ್ಠ 5 ಕಿಲೋವ್ಯಾಟ್ ದೂರದಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಗುರಿಯಾಗಿಸಬಹುದು. ಇನ್ನು ಇದರ ಸವಾಲುಗಳು ನೋಡೋದಾದರೆ, ವಿದ್ಯುತ್ ಸಂಬಂಧಿಸಿದ ಸವಾಲುಗಳನ್ನು ನಿವಾರಿಸುವುದು ಉನ್ನತ ಶಕ್ತಿಯ ಲೇಸರ್ ವೆಪನ್ ಅಭಿವೃದ್ಧಿಗೆ ಪ್ರಮುಖವಾದಂತಹ ಗಮನವನ್ನು ಹೊಂದಿದೆ. ನಮ್ಮ DRDO ಅಭಿವೃದ್ಧಿಪಡಿಸುತ್ತಿರುವ ದುರ್ಗಾ 2ರ ಕಾರ್ಯನಿರ್ವಾಹ ಪರೀಕ್ಷಾ ಹಂತದಲ್ಲಿ ಸಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಇಂಡಿಜಿನಿಯಸ್ ಲೇಸರ್ ವೆಪನ್ ಸಿಸ್ಟಮ್ ಯೋಜನೆಯಿಂದ ಅಡ್ವಾನ್ಸ್ ಡಿಫೆನ್ಸ್ ಒಂದು ಹೆಜ್ಜೆ ಮುಂದೆ ಹೋಗಲಿದೆ ಎಂದು ಹೇಳಲಾಗ್ತಿದೆ. ಅಂದಹಾಗೆ ಆದಷ್ಟು ಬೇಗ ಈ ವೆಪನ್ ಸ್ವದೇಶಿ ನಿರ್ಮಾಣವಾಗಿ ಭಾರತದ ರಕ್ಷಣಾ ವ್ಯವಸ್ಥೆಗೆ ಆದಷ್ಟು ಬೇಗ ಬಂದು ಕಾರ್ಯನಿರ್ವಹಿಸಲಿ ಎಂದು ಆಶಿಸುತ್ತಾ ಇವತ್ತಿನ ವಿಡಿಯೋ ಮುಗಿಸುತ್ತಿದ್ದೇನೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.